ಅಯ್ಯೋ ಬೆಳಿಗ್ಗೆ ಹೋದರು ರಮ್ಯಾನು ನಮ್ಮ ಅತ್ತೆನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತನ ಇನ್ನೂ ಬರಲಿಲ್ವಲ್ಲ. ಏನಾಯ್ತಲ್ಲಿ? ಕಂಪ್ಲೇಂಟ್ ತಗೊಂಡ್ರು ಇಲ್ವೋ ಒಂದು ಗೊತ್ತಿಲ್ವಲ್ಲಪ್ಪ. ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ, ಯಾರು ಫೋನು ಎತ್ತುತ್ತಾ ಇಲ್ಲ. ಏನಾಗಿರ್ಬೋದು ಅಲ್ಲಿ? ಅವಳ ಗಂಡಗೆ ಫೋನ್ ಮಾಡಿದ್ರೆ ಗಂಡನೂ ಫೋನ್ ಎತ್ತುತ್ತಾ ಇಲ್ಲ. ಅಯ್ಯೋ ಇದೊಳ್ಳೆ ಪಜಿಟಿ ಆಯ್ತಲ್ಲಪ್ಪ. ಅಯ್ಯೋ ಯಾರನ್ನು ಕೇಳೋದೀಗ? ಚಿಕ್ಕಮ್ಮ ಚಿಕ್ಕಮ್ಮ ನಮ್ಮ ಅಮ್ಮ ಎಲ್ಲಾಯ್ತು? ನಿಮ್ಮ ಅಮ್ಮ ಎಲ್ಲೋದ್ಲ ಯಾರಿಗ ಗೊತ್ತು? ಹುಡಿಕೊಂಡು ಹೋಗು, ನನ್ನೇನು ಕೇಳ್ತಾ ಇದೆಯಾ? ಇವನಬ್ಬ ಇವನು ಬಂದ್ಬಿಟ್ಟ ಇಲ್ಲಿ. ಅಮ್ಮ ಎಲ್ಗೋಯ್ತು ಅಂತ ನಿಮ್ಮ ಅಮ್ಮನ ಕರ್ಕೊಂಡು ಕುಕ್ಕಮಕ್ ನಾನೇನು ವಾಚ್ಮೇನೇನು? ಹೋಗ ಸುಮ್ಮನೆ. ಅಯ್ಯ ಅಮ್ಮ ಎಲ್ಲಾಯ್ತು ಅಂತ ಕೇಳಿದೆ. ಯಾಕೆ ಚಿಕ್ಕಮ್ಮ ಹಂಗೆ ಆಗ್ತಾ ಇದೀಯಾ? ನಾನೇ ಹೋಗ್ತೀನಿ ಬಿಡಿ, ಕಟ್ಟಿಗೆಗಿರುತ್ತೆ. ಅಲ್ಲೇ ಇರುತ್ತೆ, ಇಲ್ಲಾಂದ್ರೆ ಅಲ್ಲೆಲ್ಲಾದ್ರೂ ನಮ್ಮ ಅಜ್ಜಿ ಅಂತಾಗಿರುತ್ತೆ. ಇಲ್ಲ ಇದೊಳ ಯಾವಳಿಗೆ ಗೊತ್ತು? ಹುಡಿಕೊಂಡು ಹೋಗೋ, ನನ್ನೇನು ಕೇಳ್ತೀಯ? ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಚಿಕ್ಕಮ್ಮ ಚಿಕ್ಕಮ್ಮ. ಯಾವಳ ನಿನ್ ಚಿಕ್ಕಮ್ಮ? ಸುಮ್ಮನೆ ಹೋಗ. ಯಾಕೆ ಕಿಸಿತಾ ಇದ್ಯಾ? ಹೋಗ ಸುಮ್ಮನೆ. ಇಲ್ಲಬ್ಬ ಬಂದ್ಬಿಟ್ಟ ಇವನಬ್ಬ. ನಮ್ಗೆ ನಮ್ ಟೆನ್ಷನ್ ಆದ ಇವಂದೊಂದು. ಮಧು ಯಾಕೆ ಯಾಕೆ ಪಾಪುನ್ ಯಾಕೆ ಹಂಗ್ ಬೈತಾ ಇದ್ಯಾ? ಏನ್ ಮಾಡ್ದ ಅವನು? ಅಮ್ಮ ನೋಡಮ್ಮ, ಅಮ್ಮ ಎಲ್ಲೋಯ್ತು ಅಂತ ಕೇಳಿದ್ರೆ ಬೈತೈತೆ ಚಿಕ್ಕಮ್ಮ ನನ್ನ. ನೀರಪ್ಪ ಅಳಬಾರ್ದು, ಸುಮ್ಮನಿರು. ಅವಳಿಗೆ ಯಾರ್ತ ಹೆಂಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ನೀನ್ಯಾಕೆ ಕಳ್ತೀಯ ಅದಕ್ಕೆ? ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಅಳಬೇಡ, ಸುಮ್ಮನಿರು. ಹೋಗು ಆಟ ಆಡ್ಕೊ ಹೋಗಿ. ಸರಿ ಅಮ್ಮ ಆಯ್ತು. ಅಪ್ಪ ಎಲ್ಲಾಯ್ತು? ನಿಮ್ಮ ಅಪ್ಪ ಅಲ್ಲಿ ಈಗಿನ ಹಸ ಹೊಡ್ಕೊಂಡು ಬರ್ತಾರೆ ಅನ್ಸುತ್ತೆ. ಹೋಗಿ ನೋಡು ಹೋಗಿ. ಹೋಗಪ್ಪ. ಅದು ನೀನು ಓದಿರೋಳು, ಗೊತ್ತಾಗಲ್ವಾ ಮಕ್ಕಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನ? ಅವನೇನ್ ಮಾಡ್ದ? ಯಾಕೆ ಅವನು ಬೈತಾ ಇದ್ಯಾ? ನೀನು ಅವನಿಗೆ ಚಿಕ್ಕಮ್ಮ ತಾನೆ, ಅದಕ್ಕೆ ನಿನ್ ಚಿಕ್ಕಮ್ಮ ಅಮ್ಮ ಎಲ್ಲೋಯ್ತು ಅಂತ ಕೇಳಿದಾನೆ. ಅದ್ರಲ್ಲಿ ಏನಿದೆ ತಪ್ಪು? ಅವನ್ಯಾಕೆ ಬೈತಾ ಇದ್ಯಾ? ಮತ್ತೆ ನನ್ನೇನ್ ಕೇಳ್ತಾನೆ? ನೀನೇನು ನನಗೇನು ಹೇಳೋಗ್ತೀಯ ಎಲ್ಲಿ ಹೋಗ್ತೀಯ ಅಂತಾನ? ನಾನು ಬಂದು ಕೇಳಿದೆ ನಾನೇನೇನು ಎಲ್ಲ ಬರ್ದಿಕ್ಕಮ್ಮನ ಇಂತಿಂತಾರೆ ಇಂತ ತಕ್ಕ ಹೋಗ್ಯವ್ರೆ ಅಂತಾನೆ. ನನ್ನ ಟೆನ್ಷನ್ ನನಗೆ. ಇವನೊಬ್ಬ ಬಂದು ಇಲ್ಲಿ ತಲೆ ತಿಂತಾನೆ. ಅದಕ್ಕೆ ಹಂಗಂದೆ ಬಿಡು, ಏನಾಗಲ್ಲ. ಏನ್ ನಿನ್ ಮಗುನೇನು ನಾವೇನೇನು ಒಂದ್ ಮಾತು ಬೈಬಾರ್ದ? ಬೈಬಾರ್ದು ಅಂತ ಅಲ್ಲ ಹೇಳ್ತಾ ಇರೋದು. ಹೆಂಗ್ ಹೇಳ್ಬೇಕು ಹಂಗೆ ಹೇಳ್ಬೇಕು. ಅವನೇನಾದ್ರು ತಪ್ಪು ಮಾಡದೆ ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಈ ತರ ರೇಗಾಡೋದಲ್ಲ. ಏನಂತ ಟೆನ್ಷನ್ ನಿನಗೆ? ನಿನಗೆ ಏನು ಅಂತಾನೂ ಗೊತ್ತಿಲ್ಲ. ರಮ್ಯಾನು ಅತ್ತೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ಯವ್ರಿ ಕಂಪ್ಲೇಂಟ್ ಕೊಡಕ್ಕೆ ಅಂತಾನ. ಸಂಜೆ ಆದ್ರೂ ಮನೆಗೆ ಬಂದಿಲ್ಲ. ಅದಕ್ಕೆ ಅಲ್ಲಿ ಏನಾಯ್ತೋ ಏನೋ ಅಂತಾನ ನಾನು ಟೆನ್ಷನ್ ಆಗಿದ್ದೆ. ಆದ್ರೆ ಇವನು ಬಂದು ತಲೆ ತಿಂದ್ರೆ ಅದಕ್ಕೆ ನನ್ಗೆ ಸಿಟ್ಟು ಬಂತು, ಬೈದೆ. ಸಿಟ್ಟು ಬಂತು, ಬೈದೆ. ಇಲ್ಲ ನಿಮ್ಮ ಅಮ್ಮ ಎಲ್ಲೋ ಹೋಗಿದ್ದಾರೆ ಹೋಗಪ್ಪ ಅಂತಾನ ಒಳ್ಳೆ ಮಾತಲ್ಲಿ ಹೇಳಿದೆ ಹೋಗ್ತಾ ಇರ್ಲಿಲ್ವ ಅವನು? ಅದಕ್ಕೆ ಈ ತರ ರೇಗಾಡದ? ಬಿಡು, ಹೋಗಿದ್ರೆ ಬರ್ತಾರೆ. ನೀನ್ ಯಾಕೆ ಅದಕ್ಕೆ ಟೆನ್ಷನ್ ತರ್ತಾ ಇದ್ಯಾ? ನಿನಗಂತೂ ಏನು ಟೆನ್ಷನ್ ಇಲ್ಲ, ಏನು ಇಲ್ಲ. ಅವ್ರು ಎಲ್ಗಾದ್ರೂ ಹಾಳಾಗಿ ಹೋಗ್ಲೇಳು, ಬರ್ಲೇಬೇಡ್ದು ಈ ಮನೆಗೆ ಅಂತ ನಿನ್ನ ಆಸೆ. ಅದಕ್ಕೆ ನಿಮ್ಗೆ ಏನ್ ಟೆನ್ಷನ್ ಇಲ್ಲ, ಚಿಂತೆ ಇಲ್ಲ. ಅವ್ರು ಎಲ್ಗಾದ್ರೂ ಹೋಗ್ಲೇಳು ಅಂತಾನ. ನಮ್ಗಿಲ್ದೇ ಇರುತ್ತಾ? ನಮ್ಮ ಅತ್ತೆ ನನ್ನ ಆಜ್ಞೆ ಅಂತಾನ ನನಗೆ ಪ್ರೀತಿ ಐತೆ, ನಿನ್ನಂಗೆ ದ್ವೇಷ ಇಲ್ಲ. ಅವಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ವಾಪಸ್ ಬರ್ತಾಳೆ. ಅದಕ್ಕೆ ಯಾಕೆ ಟೆನ್ಷನ್ ತಗೋಬೇಕು? ಬಿಡು, ತಪ್ಪು ಯಾರ್ದಿರುತ್ತೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ ನೀನ್ ಯಾಕೆ ಟೆನ್ಷನ್ ತಂತೀಯ ಹೇಳು? ಕಂಪ್ಲೇಂಟ್ ಕೊಡಕ್ ಹೋದರೆ ಟೆನ್ಷನ್ ತಗೊಂಡ್ರೆ ಸರಿ ಸರಿ ಆಯ್ತು, ಹೋಗು. ನಿನ್ ವೇದಾಂತ ನನಗೆ ಬೇಕಾಗಿಲ್ಲ, ನನಗೂ ಬುದ್ಧಿ ಇದೆ. ನೀನೇ ನನಗೇನು ಹೇಳ್ಕೊಡ್ಬೇಕಾಗಿಲ್ಲ. ಮಧು ಮಧು ಏನಾಯ್ತು? ಏನೂ ಇಲ್ಲ ರೀ, ಕಂಪ್ಲೇಂಟ್ ಕೊಡಕ್ಕಂತ ಬೆಳಗ್ಗೆ ಹೋದಾರ ಅತ್ತೇನು ರಮ್ಯಾನು ಇನ್ನೂ ಬಂದಿಲ್ಲ. ಅದಕ್ಕೆ ಏನಾಯ್ತು ಏನೋ ಅಂತ ನಾ ಟೆನ್ಷನ್ ಆಗ್ತಿದೆ. ಆದರೆ ಇನ್ನೊಂದಿನಿ ಟೆನ್ಷನ್ ಯಾಕೆ ಹಂಗೆ ಹಿಂಗೆ ಅಂತ ನನಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ನೋಡಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಬರ್ರಿ. ಫೋನು ಹೋಗ್ತಾ ಇಲ್ಲ. ಯಾವ ಗಂಡು ಫೋನ್ ಮಾಡಿದ್ರೆ ಅವನು ಎತ್ತುತ್ತಾ ಇಲ್ಲ. ಅತ್ತೆ ಹತ್ರ ಫೋನ್ ಇಲ್ಲ, ರಮ್ಯನ ಹತ್ರನೂ ಫೋನ್ ಇಲ್ಲ. ಯಾರನ್ನು ಕೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗಿ ನೋಡ್ಕೊಂಬನ್ರಿ ಏನಾಯ್ತು ಅಂತ ಅವ್ರ ಊರಿಗೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳ್ಕೊಂಬನ್ನಿ. ಹೌದಾ? ಇನ್ನೂ ಬಂದಿಲ್ವಾ? ಬೆಳಗ್ಗೆ ಹೋದವರು? ಅಯ್ಯೋ ದೇವ್ರೆ, ಏನಾಗಿರ್ಬೋದಲ್ಲಿ? ಏನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದು? ಅದೇ ರಮ್ಯನ ಆಚೆ ಹಾಕಿದ್ರಲ್ವಾ, ಮನೆ ಬಿಟ್ಟು ಕಳಿಸಿದಾರಲ್ವಾ, ಅದಕ್ಕೇನೆ ಗಂಡನ ಮೇಲೂ ಅತ್ತೆ ಮೇಲೂ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾಳೆ. ಕಿರುಕುಳ ಮನೆಯಿಂದ ಆಚೆಗೆ ಹಾಕೋರೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತಾನ. ಹೆಂಗೂ ಇವಾಗ ಹೆಣ್ಮಕ್ಳು ಪರವಾಗಿ ಐತಲ್ವಾ ಕಾನೂನು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೋಗವ್ರೆ. ಆದರೆ ಇದುವರೆಗೂ ಬಂದೇ ಇಲ್ಲ. ಬೆಳಗ್ಗೆ ಹೋದವರು ಏನಾಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ಸಲ ವಿಚಾರಿಸ್ಕೊಂಬರ್ರಿ. ಸರಿ ಆಯ್ತು ಬಿಡು, ನೀನೇನು ಟೆನ್ಷನ್ ತಗಬೇಡ. ನಾನೇ ಹೋಗಿ ಈಗಲೇ ಹೋಗಿ ಏನಾಯ್ತು ಅಂತ ವಿಚಾರಿಸ್ಕೊ ಬರ್ತೀನಿ. ಯಾರನ್ನೂ ಕೇಳಕ್ಕೆ ಹೋಗ್ಬೇಡ, ಯಾರ ಹತ್ರನೂ ಏನು ಮಾತಾಡಬೇಡ. ಸುಮ್ಮನೆ ಯಾಕೆ ಇಲ್ಲದ ಜಗಳ ಮನೆಯಾಗೆ. ಆಯ್ತು, ಬೇಗ ಹೋಗಿ ಬನ್ನಿ. ಅಮ್ಮ ಬಂದ? ರಮ್ಯ ಎಲ್ಲಮ್ಮ? ಅಯ್ಯೋ, ಈಗ ನಾನೇ ಪೊಲೀಸ್ ಸ್ಟೇಷನ್ಗೆ ಬರೋಣ ಅಂತ ಹೊರಟಿದ್ದೆ. ಅಷ್ಟರೊಳಗೆ ಬಂದೆ ನೋಡು ನೀನು. ಏನಾಯ್ತಮ್ಮ? ಕಂಪ್ಲೇಂಟ್ ತಗೊಂಡ್ರ ಪೊಲೀಸ್ನವರು? ಅರೆಸ್ಟ್ ಮಾಡಿದ್ರ ಅವ್ರ ಅತ್ತೆನೂ ಗಂಡನೂ? ಮಾತಾಡಿಯತ್ತೆ. ಅಯ್ಯೋ, ಒಂದು ಫೋನು ಮಾಡೋಕ್ಕಾಗ್ಲಿಲ್ವಾ ನಿಮ್ಗೆ? ಒಂದು ಫೋನ್ ಮಾಡಿ ಏನಾಯ್ತು ಅಂತನಾದ್ರೂ ಹೇಳ್ಬೇಕು ತಾನೆ? ನನ್ಗಂತೂ ಗಾಬರಿ ಆಗ್ಬಿಟ್ಟಿತ್ತು ನಿಮ್ಗೆ ಏನಾಯ್ತು ಅಂತನ. ರಮ್ಯ ಎಲ್ಲಿ? ಇನ್ನೆಲ್ಲಿ ರಮ್ಯ? ರಮ್ಯ ಇಲ್ಲ, ಏನೂ ಇಲ್ಲ. ರಮ್ಯ ಹೋದ್ಲು. ರಮ್ಯ ಹೋದ್ಲು ಅಂದ್ರೆ ಏನಾಯ್ತಮ್ಮ ರಮ್ಯಗೆ? ರಮ್ಯಾ ಏನಾದ್ಲಮ್ಮ?
ಸತ್ತೋದ್ಲಾ? ಅಯ್ಯೋ ದೇವ್ರೆ, ಏನಾಯ್ತಮ್ಮ ಅಂತದ್ದು? ಏನ್ ಹೇಳ್ತಾ ಇದ್ದೆ ನೀವು? ಓದ್ಲು ಅಂದ್ರೆ ಎಲ್ಲಿ ಓದ್ಲು? ನಮಗೆ ಗಾಬರಿ ಆಗ್ತಿದೆ. ಅಯ್ಯೋ ದೇವ್ರೆ, ಸರಿಯಾಗಿ ಬಿಡಿಸಿ ಹೇಳತ್ತೆ ಏನಾಯ್ತು ಅಂತನಾ? ಅಯ್ಯೋ, ಓದ್ಲು ಅಂದ್ರೆ ಸತ್ತೋದ್ಲು ಅಂತ ಅಲ್ಲ, ಜೈಲಿಗೆ ಓದ್ಲು ಅಂತ. ಕಂಪ್ಲೇಂಟ್ ಕೊಟ್ಟು ಅವಳ ಗಂಡನ್ನು ಅತ್ತೆನೂ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ಬೇಕು ಅಂತ ಓದ್ಲು. ಆದ್ರೆ ಅವಳೇ ಜೈಲಿಗೆ ಹೋಗಂಗ ಆಯ್ತು ಕಣೆ. ನಾನು ಹೇಳ್ದೆ ಬಡ್ಕಂಡೆ, ಬೇಡ ಕಣೆ ಬೇಡ ಕಣೆ ಅಂತನ. ಇಲ್ಲ ಬಾರಮ್ಮ, ಹೆಣ್ಮಕ್ಳಿಗೆ ಪರವಾಗಿ ಇರೋದು ಕಾನೂನು, ನಾವೇನು ಹೇಳಿದ್ರು ನಡೆಯುತ್ತೆ. ಅವ್ರನ್ನ ಒದ್ದು ಒಳಗಾಕ್ಸಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ಲು. ಕೊನೆಗೆ ಇವಳೇ ತಗಲಾಕೊಂಡ್ಲು. ಅಯ್ಯೋ ಮನು, ನಿನ್ ತಂಗಿನ ಜೈಲಿಗೆ ಹಾಕಿವ್ರೆ ಕಣೋ. ನನ್ನ ಕೈಲಿ ಆಗ್ತಿಲ್ಲಮ್ಮ ಇದನ್ನೆಲ್ಲ ನೋಡ್ಕೊಂಡು ಇರಕ್ಕೆ. ಅಲ್ಲತ್ತೆ, ರಮ್ಯಾ ಕಂಪ್ಲೇಂಟ್ ಕೊಟ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಇವಳನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಏನಾಯ್ತು? ಅದೇ ಅಪ್ಪ, ಯಾಕತ್ತೆ ಏನಾಯ್ತು? ಇವಳನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಯಾಕೆ ಅಂದ್ರೆ ಇವಳು ಕೊಟ್ಟಿದ್ದು ಸುಳ್ಳು ಕಂಪ್ಲೇಂಟ್ ತಾನೇ. ಅವ್ರು ಕಿರುಕುಳ ಕೊಟ್ಟರು, ವರದಕ್ಷಿಣೆ ಕಿರುಕುಳ ಕೊಟ್ಟರು, ಹಿಂಸೆ ಮಾಡಿದ್ರು ಅಂತಾನ. ಆದ್ರೆ ಅಲ್ಲೋದ್ರೆ ಇವಳು ಮಾಡಿರೋ ಕಿತಾಪತಿನೆಲ್ಲನ ಪೊಲೀಸ್ನವ್ರಿಗೆ ಹೇಳಿ ಎಲ್ಲ ಸಾಕ್ಷಿನೂ ತೋರಿಸಿದ್ರು. ಅವ್ರ ಅತ್ತೆ, ಗಂಡ, ನಾದ್ನಿ ಎಲ್ಲರೂ. ಅವಾಗ ಪೊಲೀಸ್ನವರು ರಮ್ಮಿನೇ ಸರಿಯಾಗಿ ಬೈದ್ರು. ಅವರು ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಮದುವೆ ನಿಲ್ಸಕ್ಕೆ ಸುಳ್ಳಾಗಿ ಏನೇನೋ ಹೇಳಿದಾಳೆ, ಸುಳ್ಳು ಭವಿಷ್ಯ ಹೇಳಿಸಿದಾಳೆ, ಹಂಗೇನೆ ಸುಳ್ಳು ಪತ್ರ ಬರ್ಸಿದಾಳೆ ಅಂತ ಹೇಳಿ ಅವರೇ ಕಂಪ್ಲೇಂಟ್ ಕೊಡ್ತೀವಿ, ಒದ್ವೆ ಹೇಳ್ಕೊಂಡು ಹೋಗ್ರಿ ಅಂತನ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವ್ರಿಗೆ. ಅವ್ರ ಗಂಡನ ಮನೆಯವರು. ಅದಕ್ಕೆ ಇವಾಗ ಜೈಲ್ನಾಗಿದ್ದಾಳೆ ನಮ್ಮ ರಮ್ಯಾ. ನೀವು ವರದಕ್ಷಿಣೆ ಕಿರುಕುಳ ಅಂತ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಾ ನೀವು? ಏನತ್ತೆ ನೀವು? ಅಲ್ಲ, ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಇನ್ನೇನಾಗುತ್ತೆ? ಏನು ಹೇಳಿದ್ರು ಪೊಲೀಸ್ನವ್ರು ಕೇಳ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಎಲ್ಲದಕ್ಕೂ ಸಾಕ್ಷಿ ಆಧಾರ ಕೇಳ್ತಾರೆ. ಸುಮ್ಮನೆ ಹಂಗೆಲ್ಲ ಕಂಪ್ಲೇಂಟ್ ಕೊಟ್ಟೇಟ್ಕೆನೆ ಅರೆಸ್ಟ್ ಮಾಡಂಗಿದ್ದಿದ್ರೆ ಯಾವ ಗಂಡಸರು ಇರ್ತಿರ್ಲಿಲ್ಲ, ಎಲ್ಲ ಸ್ಟೇಷನ್ಗಿರವೆ ಜೈಲ್ನಾಗ ಇರ್ತಿದ್ರು. ನಿನ್ಗೇನ್ ಬುದ್ಧಿ ಗಿದ್ದಿ ಆಯ್ತೋ ಇಲ್ವೋ? ಆ ರಮ್ಮಿಗಂತೂ ಬುದ್ಧಿ ಇಲ್ಲ, ನಿನ್ಗಾದ್ರೂ ಬೇಡವೇನತ್ತೆ? ನೀನ್ ಜೈಲ್ಗೆ ಹೋಗಿ ಬಂದಿದ್ಯಾ, ಮನುವಾಗಿ ಬಂದಿದ್ದಾನೆ, ಇಷ್ಟ ಆದ್ರೂ ನಿಮ್ಗೆ ಬುದ್ಧಿ ಬೇಡವಾ? ಹೋಗಿ ನೀವೇ ತಗಲಾಕೊಂಡಿದ್ದೀರಲ್ಲ. ಸುಮ್ಮನಿದ್ದಿದ್ರೆ ಆಗ್ತಾ ಇತ್ತು. ಹೆಂಗೋ ಆಶನ್ ಮದ್ವೆ ಆದ್ಮೇಲೆ ಏನೋ ಒಂದು ಹೇಳಿ ಮನೆ ಕಳಿಸ್ಬೋದಾಗಿತ್ತು. ಇದೆಲ್ಲ ಬೇಕಾಗಿತ್ತಾ ಕಂಪ್ಲೇಂಟು ಅಂತನಾ? ನೀನೇನು ನಮಗೆ ಬುದ್ಧಿ ಹೇಳ್ಬೇಕಾಗಿಲ್ಲ. ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಮಗೆ ಗೊತ್ತಿದೆ ನಾವೇನು ಮಾಡಬೇಕು, ಏನು ಬಿಡಬೇಕು ಅಂತನ. ನಿನ್ನಿಂದ ನಾವೇನು ಪಾಠ ಹೇಳಿಸ್ಕೋಬೇಕಾಗಿಲ್ಲ. ನಾವು ಓದಿದ್ದೀವಿ, ಇನ್ನೊಬ್ಬಳೇ ಅಲ್ಲ ಓದಿ ದಬ್ಬಾಕಿರೋದು. ಎಲ್ಲ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಯಾಕೆ ಮಾಡ್ಕೊಂತಿದ್ರಿ ಹೇಳು? ಹಿಂಗೆಲ್ಲ ಜೈಲಿಗೆ ಯಾಕೆ ಹೋಗಿ ಬರ್ತಿದ್ರಿ ನೀವೆಲ್ಲನ? ಜೈಲಿಗೆ ಹೋಗಿ ಬಂದ್ರು ಸ್ವಲ್ಪನೂ ಬುದ್ಧಿನೇ ಇಲ್ಲ. ನಿನಗೂ ಇಲ್ಲ, ನಿಮ್ಮ ಅಮ್ಮನಿಗೂ ಇಲ್ಲ, ರಮ್ಮಿನ್ಗೂ ಇಲ್ಲ. ಯಾರು ಹೇಳಿ ಏನು ಪ್ರಯೋಜನ ಹೇಳು? ನಿಮ್ಮ ಗುಂಡಿನ ನೀವೇ ತೊಡ್ಕೊಂಡು ಬಿದ್ದು ಮಣ್ಣು ಹಾಕಿಸ್ಕೊಂತ ಇದ್ದೀರಾ ಅಷ್ಟೇನೆ. ಹಾಕ್ರಿ ನಮ್ಮ ಮೆದೆ ಮ್ಯಾಕ್ ಮಣ್ಣ ಅಂತ ನೀವೇ ಗುಂಡಿಗೆ ಬೀಳ್ತಾ ಇದ್ದೀರಾ. ಹೆಂಗಾದ್ರೂ ಮಾಡ್ಕೊಳ್ರಿ, ನಮ್ಗೇನಾಗಬೇಕಾಗೈತಿ? ಏನೋ ಒಳ್ಳೇದು ಹೇಳ್ತೀವಿ ಅಷ್ಟೇನೆ. ನಾವೇನು ನಮ್ಮ ಗುಂಡಿ ನಾವೇನು ತೊಡ್ಕೊಂಡೆ, ನಾವೇನು ಗುಡ್ಡಕ್ಕೆ ಬಿದ್ದಿಲ್ಲ. ಸುಮ್ಮನ ನಿಂತ್ಕ ಮತ್ ಕಲ್ತ್ಕ, ಇನ್ನೇನು ಹೇಳಕ್ ಬರಬೇಡ. ಮನು, ನಂದಿನಿ ಹೇಳ್ತಾ ಇರೋದೇ ನಿಜ ಕಣೋ. ಈಗ ಹಂಗೆ ಆಗೈತೆ. ನಾವೇ ಹೋಗಿ ನಾವೇ ಕಂಪ್ಲೇಂಟ್ ಕೊಟ್ಟು ಇವಾಗ ನಾವೇ ಸಿಗಾಕಣಂಗಾಯ್ತೆ. ನಾನು ಹೇಳ್ದೆ ಬೇಡ ಕಣೆ ರಮ್ಯಾ, ಸುಳ್ಳು ಅಂತಾನ. ಆಮೇಲೆ ನಿನ್ನ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀಯ ಅಂತಾನ. ಇಲ್ಲ ಕಣಮ್ಮ, ನನ್ನ ಮೇಲೆ ಏನು ಕೇಸ್ ಆಗಲ್ಲ, ಏನೂ ಆಗಲ್ಲ ಬಾ ಅಂತಾನ ಕರ್ಕೊಂಡೋದ್ಲು. ನಾನು ಬೇಡ ಅಂದ್ರೂ ಕೇಳಲಿಲ್ಲ. ಅವಳೇ ಇವಾಗ ಕಂಪ್ಲೇಂಟ್ ಕೊಟ್ಟು ಈಗ ಅವಳೇ ಸಿಗಾಕಣಂಗಾಯ್ತು. ಥು, ಎಂಥ ಕರ್ಮ ನೋಡು. ಅಯ್ಯೋ, ಇದೇನತ್ತೆ ಎಲ್ಲ ಉಲ್ಟಂಪಲ್ಟ ಆಗ್ತೈತೆ. ಈಗ ಏನ್ ಮಾಡೋದು? ಈಗ ರಮ್ಮಿನ ಹೆಂಗ್ ಬಿಡಿಸ್ಕೊಂಬರೋದು? ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಕಣೆ ಮನು. ಏನೋ ಮಾಡ್ತೀಯ ಈಗ? ಹೆಂಗೋ ನಮ್ಮ ರಮ್ಮಿನ ಕತೆ. ಹೆಂಗೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಲ್ಲ. ಇಷ್ಟ ದಿನನ ಅವಳ ಮೇಲೆ ಸಿಟ್ಟಿಂದನ ಮನೆಯಿಂದ ಆಚೆಗೆ ಹಾಕಿದ್ರು ಅವ್ರ ಅತ್ತೆ ಮನೆಯವರು. ಈಗ ಮತ್ತೆ ಮನೆಗೆ ಸೇರ್ಸೋದೇ ಇಲ್ಲ. ಮದ್ವೆ ಆದ್ಮೇಲೆ ತೀರಾನ ಸೇರ್ಸ್ಕೊಳ್ಳೋಣ ಮನೆಗೆ ಅಂತನ ಅಂದ್ಕೊಂಡಿದ್ರು ಅನ್ಸುತ್ತೆ. ನೀವೀಗ ಕಂಪ್ಲೇಂಟ್ ಕೊಟ್ಟು ಅದು ಇದನ್ನು ಇನ್ನ ಯಾಕ್ಯಾರ್ದು ಗಾಯ ಮಾಡಿದ್ರ. ಇನ್ನು ಅವ್ರಂತೂ ಕ್ಷಮಿಸಲ್ಲ ರಮ್ಮಿನ. ಅಷ್ಟೇ ಮುಗೀತು ಕತೆ ರಮ್ಮಿಂದು. ಏನೂ ಆಗಲ್ಲ, ಸುಮ್ಮನಿರಮ್ಮ, ನೀನು ಧೈರ್ಯವಾಗಿರು. ಯಾರು ಏನೇ ಅಂದ್ರೂ ಪರವಾಗಿಲ್ಲ ಬಿಡು. ನನ್ನ ತಂಗಿ ನಾನು ಹೆಂಗೋ ಕರ್ಕೊಂಬತ್ತೀನಿ, ನೀನು ಅಳಬೇಡ, ಸುಮ್ಮನಿರಮ್ಮ. ಬಾ ಕುತ್ಕ ಬಾ ಇಲ್ಲಿ. ಅಯ್ಯೋ ಅತ್ತೆ, ಅಳಬೇಡಿ ಅತ್ತೆ, ಏನೂ ಆಗಲ್ಲ, ಸುಮ್ಮನೆ ಇರಿ. ಏನು ಯಾಕೊಂಡು ಹೋದ ತಕ್ಷಣ ಅವಳೇನೇನು ಗಲ್ಲಿಗೆ ಹಾಕ್ತಾರ ಹೇಳು? ಏನೂ ಆಗಲ್ಲ, ಸುಮ್ಮನಿರು. ನೋಡ್ದ ಮಧು, ನೋಡು, ನನಗೆ ಬುದ್ಧಿ ಹೇಳ್ತಿದ್ದೆ. ಹೇಳು ಈಗ ಬುದ್ಧಿನ. ನಂದಿನಿ, ಸುಮ್ಮನೆ ಹೋಗು ನೀನು. ಈಗಲೇ ಅತ್ತೆ ಬೇಜಾರಾಗಿದ್ದಾರೆ. ನೀನೇನೇನೋ ಮಾತಾಡಿ ಇನ್ನ ಬೇಜಾರು ಮಾಡಬೇಡ. ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಆಯ್ತು ಬಿಡು, ನನಗೆ ಯಾಕೆ? ಏನಾದರೂ ಮಾಡ್ಕೊಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.